ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಾ 71 ಚಾನಲ್ಗೆ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಮಕರ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಎಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ರೀಡಿಂಗ್ ನಿಮ್ ತನಕ ಬರ್ತಾ ಇದೆ, ಇದು ನಿಮ್ಗೆ ಕನೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಒಂದು ಲೈಕ್ ಕೊಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂತಂದ್ರೆ ನೀವು ಶೇರ್ ಕೂಡ ಮಾಡ್ಬೋದು. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ಕೆಳಗಡೆ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ಕನ್ಸಲ್ಟ್ ಮಾಡಿ. ರಿಲೇಟೆಡ್ ನಿಮ್ಮ ಕ್ವೆರಿ ಏನೇ ಇರ್ಬೋದು, ನಿಮ್ಮ ಪರ್ಸನಲ್ ಇಶ್ಯೂಸ್ ಇರ್ಬೋದು, ಅಥವಾ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ನಡೀತಾ ಇದೆ, ಕರಿಯರ್, ಲವ್, ಹೆಲ್ತ್ ಏನೇನ್ ಪ್ರಾಬ್ಲಮ್ ಇದೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ಖಂಡಿತ ಒಂದ್ಸಾರಿ ಕನ್ಸಲ್ಟ್ ಮಾಡ್ಕೊಳ್ಳಿ. ಆಸ್ ಪರ್ ನ್ಯೂಮರಾಲಜಿ ಕೂಡ ನಾನು ಚೆಕ್ಔಟ್ ಮಾಡ್ತೀನಿ ಏನಿದೆ ಅಂತ ಹೇಳಿ. ಮ್ಯಾಚ್ ಮೇಕಿಂಗ್ ಮಾಡಬೇಕಾಗಿದೆ, ನಿಮ್ಮ ಒಂದು ಕಂಫರ್ಟ್ ಅನ್ನ ಚೆಕ್ ಮಾಡಬೇಕು. ನಿಮ್ಮ ಒಂದು ಪಾರ್ಟ್ನರ್ ಜೊತೆಗೆ ಮ್ಯಾಚ್ ಮೇಕಿಂಗ್ ಇದೆ, ಮ್ಯಾರೇಜ್ ಇದ್ದು ಅಂತಂದ್ರೆ ಖಂಡಿತ ನೀವು ನನಗೆ ಕನ್ಸಲ್ಟ್ ಮಾಡ್ಬೋದು. ಡೀಟೇಲ್ ರೀಡಿಂಗ್ ಇರುತ್ತೆ. ಸೊ ಒಂದ್ಸಾರಿ ಕೊಟ್ಟಿರುವಂತ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಯಾವುದೇ ರೀತಿ ಫ್ರೀ ಇರೋದಿಲ್ಲ, ಚಾರ್ಜಬಲ್ ಇರುತ್ತೆ. ನೋಡ್ಕೊಂಡು ಒಂದ್ಸಾರಿ ನನಗೆ ಕನ್ಸಲ್ಟ್ ಮಾಡಿ. ಯಾಕಂತಂದ್ರೆ ಆಕಲ್ಟ್ ಅಲ್ಲಿ ಯಾವ್ದು ನಾವು ಫ್ರೀ ಕೊಡ್ಲಿಕ್ಕೆ ಬರೋದಿಲ್ಲ. ಬಟ್ ಇದನ್ನ ಯಾವ ರೀತಿ ಕೊಡ್ತಾ ಇದ್ದೀರಾ ಅಂತಂದ್ರೆ ಅಫ್ಕೋರ್ಸ್ ಕೆಲವೊಂದಿಷ್ಟು ಅದು ಯೂಟ್ಯೂಬ್ ಇಂದ ಬರುತ್ತೆ. ಓಕೆ, ಸೊ ಹಾಗಿದ್ರೆ ನೋಡೋಣ ಇವತ್ತು ಮಕರ ರಾಶಿಯವರಿಗೆ ಏನ್ ಬರ್ತಾ ಇದೆ ಅಂತ ಹೇಳಿ. ಹಾಗೆ ನನ್ನ ಒಂದು ಫೇಸ್ಬುಕ್ ಮತ್ತೆ ಇನ್ಸ್ಟಾ ಐಡಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ನಾನು ಕೊಟ್ಟಿರ್ತೀನಿ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಎವ್ರಿ ಡೇ ನಿಮ್ಗೆ ಎನರ್ಜಿ ಬೇಸ್ ರೀಡಿಂಗ್ ಇರುತ್ತೆ, ಖಂಡಿತ ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಈ ಒಂದು ರೀಡಿಂಗ್ ಜನರಲ್ ಆಗಿರುತ್ತೆ. ಸೊ ಇದು ಅಕಾರ್ಡಿಂಗ್ ಟು ಜೆಂಡರ್ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರು ಕೂಡ ನೋಡ್ಬೋದು. ಇನ್ನು ಏನಂತಂದ್ರೆ ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡೆನ್ಸ್ ಅಂತ ನೀವು ತಗೋಬಹುದು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಸೊ ನೋಡೋಣ ಬರುವಂತ ದಿನಗಳಲ್ಲಿ ಮಕರ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಅಲ್ಲಿ ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಹೋಪ್ ಎಲ್ಲಾ ಮಕರ ರಾಶಿಯವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅನ್ಕೋತೀನಿ. 10 ಆಫ್ ಕಪ್ಸ್ ಬರ್ತಾ ಇದೆ. ವಾವ್. ಓಕೆ, 5 ಆಫ್ ಕಪ್ಸ್ ಎನರ್ಜಿ ಬರ್ತಾ ಇದೆ. ಸ್ವಲ್ಪ ಡಿಸಪಾಯಿಂಟ್ ಆಗಿರುವಂತದ್ದು ಎನರ್ಜಿ ನನಗೆ ಕಾಣ್ತಾ ಇದೆ. ಸಮಥಿಂಗ್ ಸಮ್ವೇರ್ ಎಲ್ಲೋ ಯಾರೋ ಏನೋ ಮಾತಾಡಿದ್ದಾರೆ, ಸ್ವಲ್ಪ ಡಿಪ್ರೆಸ್ಡ್ ಆಗಿದ್ದೀರಾ, ಸ್ಟ್ರೆಸ್ಫುಲ್ ಆಗಿದ್ದೀರಾ, ಮನ್ಸಲ್ಲಿ ತುಂಬಾ ನೋವಿದೆ, ಅದನ್ನ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾರ ಮುಂದೇನೋ. ಯಾರೋ ಏನೋ ನಿಮ್ಗೆ ರಿಲೇಟಿವ್ಸ್ ಅಲ್ಲಿ ಅಥವಾ ತುಂಬಾ ನಂಬಿರೋ ಅಂತವ್ರು, ವಿಶ್ವಾಸಾರ್ಹ ಇರೋರು ಏನಾದ್ರೂ ಮಾತಾಡಿದ್ದಾರೆ ಅಂತ ಹೇಳಿ ತುಂಬಾ ಏನಂತಂದ್ರೆ ಮನಸ್ಸು ನೋವು ಆಗ್ತಾ ಇದೆ, ಅದನ್ನ ನಿಮ್ಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಮತ್ತೆ ಫೀಲಿಂಗ್ಸ್ ಎಲ್ಲ ನಿಮ್ಗೆ ತುಂಬಾ ಹಿಟ್ ಮಾಡ್ತಾ ಇರುವಂತದ್ದು. ಯಾವ ರೀತಿ ನಿಮ್ಗೆ ಹಿಟ್ ಮಾಡ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದೀರಾ, ಏನೋ ಒಂದು ರಿಗ್ರೆಟ್ ಇರುವಂತದ್ದು, ಗಿಲ್ಟ್ ಇರುವಂತದ್ದು, ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಹಾಗಾಗಿ ಇರೋವಂಥದ್ದನ್ನ ಯಾರು ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅವ್ರಿಗೂ ಕೂಡ ನೀವು ಪ್ರಯಾರಿಟಿ ಕೊಡ್ತಾ ಇಲ್ಲ, ಅವ್ರ ಕಡೆನೂ ಗಮನ ಕೊಡ್ತಾ ಇಲ್ಲ ಅನ್ನುವಂಥದ್ದು ನನ್ಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಓಕೆ, ಎಮೋಷನ್ಸ್ ಮೇಲೆ ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಟ್ರೋಲ್ ಸಿಗ್ತಾ ಇಲ್ಲ, ಆ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಇನ್ನು 8 ಆಫ್ ಪೆಂಟಿಕಲ್ಸ್ ಬರ್ತಾ ಇರುವಂತದ್ದು ರಿಲೇಶನ್ಶಿಪ್ ಅಲ್ಲಿ ಇನ್ನು ಏನಂತಂದ್ರೆ ಎಕ್ಸ್ಟ್ರಾ ಎಫರ್ಟ್ ಹಾಕುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ತುಂಬಾ ಫೋಕಸ್ ಇರುವಂತದ್ದು ಅವರ ಜಾಬ್ ಮೇಲೆ. ಓಕೆ, ಹಾಗಾಗಿ ಇಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ರಿಲೇಶನ್ಶಿಪ್ ಅಲ್ಲಿ, ಇನ್ನೂ ಸ್ವಲ್ಪ ಎಫರ್ಟ್, ಆ ಎಫರ್ಟ್ ಏನಿದೆ ನೋಡಿ, ಆ ರೀತಿ ನಿಮ್ಗೆ ಅನಿಸ್ತಾ ಇದೆ, ಫೀಲ್ ಆಗ್ತಾ ಇದೆ ಒಳಗಡೆ. ನಮ್ಮ ರಿಲೇಶನ್ಶಿಪ್ಗೆ ಇನ್ನು ಏನ್ ಟೈಮ್ ಕೊಡ್ಬೇಕಾಗಿತ್ತು ಅದು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ನಿಮ್ಗೆ ಫೀಲ್ ಆಗ್ತಾ ಇದೆ. ಇನ್ನು ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡಿದ್ರೆ 10 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಅಷ್ಟೇನು ಚೆನ್ನಾಗಿ ಅಂತ ಅನಿಸ್ತಾ ಇಲ್ಲ ನನ್ಗೆ. ಯಾಕಂತಂದ್ರೆ ಅವರು ಕೂಡ ಸ್ವಲ್ಪ ಬ್ರೇಕಪ್ ಮಾಡ್ಕೊಳ್ಳೋಂಥ ಸಪ್ರೇಷನ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ನಡೀತಾ ಇದೆ. ಯಾಕಂತಂದ್ರೆ ಏನೋ ಒಂದು ಡೌನ್ಫಾಲ್ ಆಗಿದೆ ಅವರ ಲೈಫಲ್ಲಿ. ಮೇ ಬಿ ಅವರ ಒಂದು ಪೇನ್ಫುಲ್ ಆಗಿರುವಂತ ಟ್ರಾನ್ಸ್ಫಾರ್ಮೇಶನ್ ಕಡೆ ಅವರು ಹೋಗ್ತಾ ಇದ್ದಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಅವ್ರಿಗೆ ಧೋಖಾ ಆಗಿದೆ, ಅವರ ಒಂದು ಫೀಲಿಂಗ್ಸಿಗೆ ಹರ್ಟ್ ಆಗಿದೆ ಅನ್ನುವಂಥದ್ದು ಅವರ ಒಂದು ಥಾಟ್ ನಡೀತಾ ಇದೆ. ಓಕೆ,
ಮೇ ಬಿ ಇದು ಯಾವ ರೀತಿ ತಗೋತೀರಾ ಅಂದ್ರೆ, ಇವಾಗ ಹೇಳಿದ್ನಲ್ವಾ ಫಸ್ಟ್ಗೆ ಕಾರ್ಡ್ ಬಂದಿರೋವಂಥದ್ದು, ಇಲ್ಲಿ ಎಕ್ಸ್ಟ್ರಾ ಎಫರ್ಟ್ ನೀಡಿದೆ, ಆ ಎಫರ್ಟ್ ಇಲ್ಲಿ ಸಿಗ್ತಾ ಇಲ್ಲ. ಅಂದ್ರೆ ನೀವು ನಿಮ್ ಕಡೆಯಿಂದಾನು ಅನ್ಕೊಳ್ತಾ ಇದ್ದೀರಾ, ಬಟ್ ಅವ್ರ ಕಡೆಯಿಂದಾನು ಇರುವಂತದ್ದು ಅದೇ ಆಗ್ತಾ ಇದೆ. ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಡೆಡ್ ಎಂಡ್ ಅಂತ ಹೇಳ್ಬಹುದು, ಏನೋ ಒಂದು ಸಪ್ರೇಷನ್ ಬರ್ತಾ ಇದೆ, ಸ್ಟ್ರೆಸ್ ಆಗಿರುವಂತದ್ದು ಅವ್ರಿಗೂ ಕೂಡ. ತುಂಬಾ ಯಾರೋ ಏನೋ ಮಾತಾಡ್ತಾ ಇದ್ದಾರೆ, ಅವರ ಥಾಟ್ಸ್ ಗಳೇ ಅವ್ರನ್ನ ಮುಂದೆ ಒರಿಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು, ಅಥವಾ ಅವರ ಲೈಫ್ ಅಲ್ಲಿ ಏನೋ ಒಂದು ರೀಸೆಂಟ್ ಪಾಸ್ಟ್ ಅಲ್ಲಿ ಇವೆಂಟ್ ಯಾವ್ದಾದ್ರು, ಅವರ ಒಂದು ಜಾಬ್ ಕರಿಯರ್ ಅಲ್ಲಿ ಏನಾದ್ರೂ ಜಾಬ್ ಹೋಗಿರುವಂತದ್ದು, ಅಥವಾ ಏನಾದ್ರೂ ಬಿಸ್ನೆಸ್ ತುಂಬಾ ಲಾಸ್ ಆಗಿರುವಂತದ್ದು ಏನೋ ನಡೆದಿದೆ. ಹಾಗಾಗಿ ತುಂಬಾ ಡಿಪ್ರೆಸ್ ಆಗಿದ್ದಾರೆ ಅವರು. ಅವ್ರಿಗೆ ಯಾವ ರೀತಿ ಅಂತಂದ್ರೆ, ಐ ಥಿಂಕ್ ಅವ್ರಿಗೆ ಫಿಸಿಕಲಿ ಕೂಡ ಅವ್ರಿಗೆ ಇಶ್ಯೂಸ್ ನಡೀತಾ ಇದೆ. ಮೇ ಬಿ ಅವರ ಬ್ಯಾಕ್ ಪೇನ್ ಇರ್ಬೋದು, ಅವರ ಒಂದು ಕತ್ತಲ್ಲಿ ನೋವು ಇರುವಂತದ್ದು, ಸ್ವಲ್ಪ ಲೇಸಿನೆಸ್ ಬಂದಿರುವಂತದ್ದು, ಮುಂದುವರೆದು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು. ಇದು ರೆಸೊನೇಟ್ ಮಾಡಿ ನೋಡಿ ನಿಮ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಎಲ್ಲ ನನ್ಗೆ ಆ ರೀತಿ ಎನರ್ಜಿ ಇಲ್ಲಿ ನನ್ಗೆ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ನೀವು ಅಬ್ಸರ್ವ್ ಮಾಡಿ. ಹಾಗಿದ್ರೆ ಮುಂದೆ ಏನ್ ಬರ್ಬಹುದು, ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಬರುತ್ತಾ ಅಂತ ಹೇಳಿ ನೋಡಿದ್ರೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ಬರ್ಬಹುದು ನಿಮ್ಗೆ. ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ಬರ್ಬಹುದು. ಮತ್ತೆ ಪೇಷನ್ಸ್ ಅನ್ನ ಕಳ್ಕೊಳ್ತೀರಾ. ಪೇಷನ್ಸ್ ತಗೊಂಡ್ ಬರುವಂತ ಅವಶ್ಯಕತೆ ಇದೆ. ಪೇಷನ್ಸ್ ಅನ್ನ ಕಳ್ಕೊಳ್ಳುವಂತದ್ದು ತುಂಬಾ ನೀಡ್ ಇದೆ. ಆ ಒಂದು ಹಾರ್ಮನಿ ಇರ್ಬಹುದು, ರಿಲೇಶನ್ಶಿಪ್ ಅಲ್ಲಿ ಇರುವಂತದ್ದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬಹುದು, ಅದು ಬರ್ತಾ ಇಲ್ಲ. ಸ್ವಲ್ಪ ಹೆಸಿಟೇಟ್ನೆಸ್ ಬರ್ತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಇರುವಂತದ್ದು, ಇದು ಎಲ್ಲಾನು ನಡಿಲಿಕ್ಕೆ ಹೋಗ್ತಾ ಇದೆ ಬರುವಂತ ದಿನಗಳಲ್ಲಿ. ಓಕೆ, ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿನೇ ಮೇನ್ ನನ್ಗೆ ಕಾಣ್ತಾ ಇದೆ. ಎಫರ್ಟ್ ಹಾಕ್ಬೇಕು, ಇನ್ನೂ ಎಫರ್ಟ್ ಹಾಕ್ಬೇಕು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಹಾಗಿದ್ರೆ ಇನ್ ಫ್ಯೂಚರ್ ಅಲ್ಲಿ ನಾನ್ ನೋಡ್ತಾ ಇರುವಂತ ಪ್ರಕಾರ ಎಲ್ಲ ಚೆನ್ನಾಗಿದೆ. ಅಂದ್ರೆ ಈ ಒಂದು ಏನ್ ಥಿಂಕಿಂಗ್ ಪ್ಯಾಟರ್ನ್ ಇದೆ, ಇಬ್ರು ಕೂಡ ಥಿಂಕಿಂಗ್ ಪ್ಯಾಟರ್ನ್ ಇಂದ ಹೊರಗಡೆ ಬರ್ತೀರಾ. ನೀವೇನಾದ್ರೂ ಆಕ್ಚುಲಿ ಇದನ್ನ ಬ್ಯಾಲೆನ್ಸ್ ಮಾಡಿದ್ದೆ ನಿಜ ಆಯ್ತು ಅಂತಂದ್ರೆ, ನಿಮ್ಮ ಲೈಫ್ ಅಲ್ಲಿ ಇದನ್ನೆಲ್ಲ ನೀವು ಕವರ್ ಮಾಡಿದ್ದೆ ನಿಜ ಆಯ್ತು ಅಂತಂದ್ರೆ, ಏರಿಯಾ ಆಫ್ ವರ್ಕಿಂಗ್ ನಾನು ಹೇಳಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಅಲ್ಲಿ ಏನಾದ್ರೂ ನೀವು ಮಾಡಿದ್ದೇ ನಿಜ ಆಯ್ತು ಅಂತಂದ್ರೆ, ಖಂಡಿತ ನಿಮ್ಮ ಲೈಫ್ ಅಲ್ಲಿ ಒಂದು ಈ ಸಪ್ರೇಷನ್ ಇಂದ ನೀವು ಹೊರಗಡೆ ಬರ್ತೀರಾ, ಸಿಚುವೇಶನ್ ಇಂದ ಹೊರಗಡೆ ಬರ್ತೀರಾ. ಯಾಕಂತಂದ್ರೆ ಎನರ್ಜಿ ಏನಿರುತ್ತೆ ಕೆಲವೊಂದಿಷ್ಟು ಟೈಮಿಗೆ ಇರುತ್ತೆ, ಹೌದಾ? ಹಾಗಾಗಿ ಇದನ್ನ ನಾವು ಲಾಂಗ್ ಟೈಮ್ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ರೀತಿ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ಇರುತ್ತೆ, ಇಲ್ಲಂತಲ್ಲ. ಅದನ್ನ ನೋಡ್ಕೊಳ್ಳಿ ನೀವು ಹೇಗಿದೆ ಅಂತ ಹೇಳಿ. ಸ್ವಲ್ಪ ಪೇಷನ್ಸ್ ಅನ್ನ ತಗೊಂಡ್ ಬನ್ನಿ ಲೈಫ್ ಅಲ್ಲಿ. ಪೇಷನ್ಸ್ ಅವಶ್ಯಕತೆ ತುಂಬಾ ಇದೆ. ಅಲ್ಲಿನೂ ಕೂಡ ಅದೇ ಬಂದಿತ್ತು ಕಾರ್ಡ್ ಅಲ್ಲಿ, ಇಲ್ಲಿನೂ ಕೂಡ ಅದೇ ಬರ್ತಾ ಇದೆ. ಪೇಷನ್ಸ್ ಅನ್ನ ತಗೊಂಡ್ ಬರ್ಬೇಕು ಅನ್ನುವಂಥದ್ದು. ತಗೊಂಡ್ ಬರ್ತೀರಾ ಕೂಡ. ನೀವು ಏನಾದ್ರೂ ವರ್ಕ್ ಮಾಡಿದ್ದೆ ಆಯ್ತು ಅಂದ್ರೆ ಅದು ಬರುತ್ತೆ. ಓಕೆ, ಮತ್ತೆ ಒಂದು ಹ್ಯಾಪಿ ರಿಲೇಶನ್ಶಿಪ್ ಆಗುತ್ತೆ ಕೂಡ ಅದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ. ಹಾಗಿದ್ರೆ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು, ಸ್ವಲ್ಪ ಇಮ್ಮೆಚುರಿಟಿಯನ್ನ ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಅಲ್ಲಿ. ಏನಿದೆ, ಒಂದ್ ಸ್ಟೆಪ್ ಅನ್ನ ನಾವು ಯಾವಾಗಾದ್ರೂ ರಿಲೇಶನ್ಶಿಪ್ ಅಂತ ಹೋದಾಗ, ಇಟ್ಸ್ ನಾಟ್ ಓನ್ಲಿ ಆಯ್ತು ಒಂದ್ಸಾರಿ ಯಾರ್ದೋ ಜೊತೆ ನಾವು ಮೀಟ್ ಆದ್ವಿ, ಏನೋ ಫ್ಲರ್ಟ್ ಮಾಡಿದ್ವಿ, ಹೋದ್ವಿ, ಇಲ್ಲ, ಈ ರೀತಿ ಇರೋದಿಲ್ಲ. ಯಾಕಂತಂದ್ರೆ ಒಂದ್ಸಾರಿ ನೀವು ಯಾವ್ದಾದ್ರು ಪರ್ಸನ್ಗೆ ಭೇಟಿ ಆದಾಗ ನಿಮ್ಮ ಒಂದು ಎಮೋಷನ್ಸ್ ಅವರ ಜೊತೆಗೆ ಮಿಂಗಲ್ ಆಗುತ್ತೆ, ಅವರ ಎಮೋಷನ್ಸ್ ನಿಮ್ ಜೊತೆಗೆ ಮಿಂಗಲ್ ಆಗುತ್ತೆ. ಹಾಗಾಗಿ ಇದ್ರ ಮೇಲೆ ಡೀಪ್ ಆಗಿ ಥಿಂಕ್ ಮಾಡುವಂತ ಅವಶ್ಯಕತೆ ಕೂಡ ಇರುತ್ತೆ. ಇಲ್ಲಿ ಆ ರೀತಿ ಇಮ್ಮೆಚುರಿಟಿ ತೋರಿಸ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಬರ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಆರ್ಗ್ಯುಮೆಂಟ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಲೈಫ್ ಅಲ್ಲಿ. ಆ ರೀತಿ ಎಲ್ಲ ನೀವು ಮಾಡಿದ್ದೆ ಆಯ್ತಂದ್ರೆ ಇರುವಂತ ಸ್ಟ್ರಗಲ್ ಕೂಡ ಹೋಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಫೋಕಸ್ ಮಾಡಿ. ಖಂಡಿತ ಇದು ನಿಮ್ಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಹುದು. ಹೋಪ್ ಸೊ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಓಕೆ, ಸೊ ಕನೆಕ್ಟ್ ಆಗಿದ್ದೇ ಆಯ್ತು ಅಂತಂದ್ರೆ ಡಿಲೇ ಮಾಡಬೇಡಿ, ಒಂದು ಲೈಕ್ ಕೊಡಿ. ಮತ್ತೆ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.